ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ. ವಿಜಯಪುರ ನಗರದಲ್ಲಿಂದು ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜವಳಿ ಸೋಷಿಯಲ್ ಗ್ರೂಪ್ ಮತ್ತು ಅಸೋಸಿಯೇಷನ್ ಗ್ರೂಪ್ ವತಿಯಿಂದ 34 ಜೋಡಿಗಳು ವಿವಾಹ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ಹಿಂದೂ ಮುಸ್ಲಿಂ ಸೇರಿದಂತೆ ಇನ್ನೂ ಧರ್ಮದ ನವ ಜೋಡಿಗಳು ಹೊಸ ಜೀವನಕ್ಕೆ ಕಾಲಿಟ್ಟರು. ನಗರದ ಅಂಜುಮಾನ್ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದ ಜವಳಿ ಸೋಷಿಯಲ್ ಗ್ರೂಪ್ ಆಯೋಜಿಸಿದ 34 ಜೋಡಿಗಳು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು 5 ಮುಸ್ಲಿಂ ಬಾಂಧವರು ಜೋಡಿಗಳನ್ನು ನವದಂಪತಿ ಜೀವನಕ್ಕೆ ಕಾಲಿಟ್ಟರು. ಸಂಕ್ರಾಂತಿಯ ಮುನ್ನ ದಿನವಾದ ಇಂದು ವಿಜಯಪುರದಲ್ಲಿ ಸರ್ವಧರ್ಮ ನವ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಸರಳತೆಯಲ್ಲಿ ಅದ್ದೂರಿಂದ ಸಾವಿರಾರು ಜನರ ಮಧ್ಯೆ ಶುಭಗಳಿಗೆಯಲ್ಲಿ ನವ ಜೋಡಿಗಳು ನೂತನ ಜೀವನಕ್ಕೆ ಕಾಲಿಟ್ಟರು. ಜವಳಿ ಸೋಷಿಯಲ್ ಗ್ರೂಪ್ ಅಧ್ಯಕ್ಷ ಯಾಸಿನ್ ಜವಳಿ ಅವರು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ವಿವಾಹ ಕಾರ್ಯಕ್ರಮವನ್ನು ಕೂಡಲ ಸಂಗಮದ ಪಂಚಮಸಾಲಿ ಪೀಠಾಧಿಪತಿ ಬಸವ ಮೃತ್ಯುಂಜಯ ಸ್ವಾಮೀಜಿಗಳು ಉದ್ಘಾಟಿಸಿ ನವದಂಪತಿಗಳಿಗೆ ಆಶೀರ್ವದಿಸಿದರು. ಮಾಡಿಕೊಂಡು ಅಲ್ಲಿ ಮಾಡ್ಕೊಂಡು ಒಂಥರ ಮದುವೆಯಲ್ಲಿ ಮತ್ತು ನಿಮ್ಮ ಆತ್ಮೀಯ ಜೀವನ ಅಂತ ಒಂದು ವೈಯಕ್ತಿಕವಾದಂಥ ಬದುಕಾಗಿರ್ತಕ್ಕಂಥ ಮದುವೆಯನ್ನು ನೀವು ಅತ್ಯಂತ ಆಡಂಬರ ಮಾಡುವ ಕಾರಣಕ್ಕೋಸ್ಕರವಾಗಿಯೇ ಸರಳವಾಗಿರ್ತಕ್ಕಂಥ ಕಲ್ಯಾಣ ಮಹೋತ್ಸವವನ್ನು ಯಾಸಿನ್ ಜವಳಿ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ನೀವು ದೇಶಕ್ಕೆ ನಾಡಿಗೆ ನಿಮ್ಮ ಕೊಡುಗೆ ಏನಪ್ಪ, ನೀವೇನೋ ಚೆನ್ನಮ್ಮನಲ್ಲಿ ನಗರ ರಾಯಣ್ಣನಲ್ಲಿ ಮತ್ತೊಬ್ಬ ದೇಶಕ್ಕೆ ನೀವು ತ್ಯಾಗ ಬಂಧನ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಕೊಡುಗೆ ದೇಶಕ್ಕೆ ನಾಡಿಗೆ ಮನೆ ಮುಂದೆ ಒಂದು ಗಿಡ, ಮನೆ ಮುಂದೆ ಒಂದು ಮಗು ಎನ್ನುವಂತಹ ಆ ತತ್ವವನ್ನು ಪಾಲಿಸುವ ಮೂಲಕವಾಗಿ ಪರೋಕ್ಷವಾಗಿ ನಿಮ್ಮ ಸೇವೆ ಸಹ ನಮ್ಮ ದೇಶಕ್ಕೆ ಕಲಿಸುವ ಪ್ರಯತ್ನವನ್ನು ತಾವಂತೂ ಸಹ ಮಾಡುವಂತೆ ಯಾವ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನು ಯೋಚನೆ ಮಾಡೋದು ಬೇಡ. ಯಾಕಂದರೆ ತಂದೆ ತಾಯಿ ಬಿಟ್ಟು ಅವರು ಬದುಕುವ ಮೇಲೆ ಅವರೆಲ್ಲರಿಗೂ ಇರ್ತಕ್ಕಂಥ ಅಂತಃಕರಣವನ್ನು ಸಾಕಾರಕೊಂಡು ಹೋಗಿ ನಾವು ಧರ್ಮದ ಸೇರ್ಕೊಂಡು ಈ ಹೆಣ್ಣು ಕಲಿಸ್ತೇನೆ ಅನ್ನುವಂಥ ಭಾವನೆ ಬಿಟ್ಟು ಸತಿಪತಿಗಳು ಇಬ್ಬರೂ ಸಹ ಸಮವಾಗಿ ಬದುಕುವಂಥ ಹಾಗೆ ತಂದೆ ತಾಯಿ ಬಿಟ್ಟು ಬಂದರೆ ಅತ್ತೆ ಮಾವನ್ನ ಅಪ್ಪ ಅಮ್ಮ ತಂದೆ ಇವನು ಸಹ ನಿಮ್ಮ ಹೆಣ್ಣಿಗೆ ಬಾಳಪಟ್ಟಿರತಕ್ಕಂದರೆ ಪತಿಯನ್ನು ಸಹ ದೈವ ಸೂಚನೆಯ ಕಾರಣದ ಮೂಲಕವಾಗಿ ಸತಿಪತಿಗಳು ಸಮವಾಗಿ ಬದುಕುವಂತಹ ಅನ್ಯೋನ್ಯವಾಗಿ ಮಾಡುವ ಮೂಲಕವಾಗಿ ನಿಮ್ಮ ಬದುಕನ್ನು ಅಸಲುಗೊಳಿಸಿಕೊಂಡು ಎನ್ನುವಂಥ ಮಾತನಾಡಿ ಇಚ್ಛೆಪಟ್ಟಿದ್ದೀನಿ. ಈ ಒಂದು ಸಾಮೂಹಿಕ ಮದುವೆಯನ್ನು ಮೊದಲು ಜಾರಿಕೊಳ್ಳುವಂಥವರು ಗುಡ್ಡಾಪುರದ ವರದಾನಿ ಗಾನಮ್ಮ ಬರುತ್ತಾರೆ. ಗಾನಮ್ಮ ಬರಬೇಕು ಶರಣೆ ಬಸವಣ್ಣವರು ಮಾಡಬೇಕಂತ ಆಲೋಚನೆ. ಬಸವಣ್ಣವರ ತತ್ವಗಳನ್ನು ಪಾಲಿಸ್ತಾ ತನ್ನ ಮದುವೆಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಬಸವಣ್ಣವರು ಕೇಳ್ತಾರೆ. ಬಸವಣ್ಣ ಹೇಳ್ತಾರೆ, ಈ ಭಾಗ 14 ಜನ ನಿನ್ನ ಮದುವೆಯೊಳಗೆ ಒಂದು 5 ಬಡುವಿಗಾದ ಕಂಕಣರಾಗಿ ತಂದುಕೊಡಪ್ಪ ಅನ್ನುವಂಥ ಮಾತನ್ನು ಬಸವಣ್ಣವರು ದಾನಮ್ಮ ಹೇಳಿದಾಗ, ದಾನಮ್ಮ ಗುಡ್ಡಾಪುರದಲ್ಲಿ ತನ್ನ ಮದುವೆಯಲ್ಲಿ ಸುಮಾರು 500 ರೀತಿ ಬಡವರಿಗೋಸ್ಕರವಾಗಿ 12ನೇ ಶತಮಾನದಲ್ಲಿ ಸಾಮೂಹಿಕ ಮದುವೆ ಮಾಡುವ ಕೆಲಸವನ್ನು ಆ ತಾಯಿ ಮಾಡಿದ್ದು. ಅವತ್ತು ಗುಡ್ಡಾಪುರ ದಾನ ಮಾಡಿರ್ತಕ್ಕಂಥ ಈ ಸಾಮೂಹಿಕ ಕಲ್ಯಾಣ ಮಹೋತ್ಸವದ ಯೋಜನೆ ಇಡೀ ದೇಶದಲ್ಲಿ ಇವತ್ತು ಜಾರಿಗೆ ಬಂದಿದೆ. ಎಲ್ಲ ಜನಾಂಗಗಳು ಮಾಡ್ತಾರೆ. ಹಿಂದೂಗಳು ಅಷ್ಟೇ ಅಲ್ಲ, ಮುಸಲ್ಮಾನ ಮಕ್ಕಳು ಸಾಮೂಹಿಕ ಮದುವೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕ ಸರ್ಕಾರ ಸಹ ಸಾಮೂಹಿಕ ಮದುವೆ ಪ್ರೋತ್ಸಾಹ ಕೊಡ್ತಾಯಿದೆ. ಸಾಮೂಹಿಕ ಮದುವೆ ಭಾಗವಹಿಸುತ್ತಂದ್ರೆ ಆರ್ಥಿಕ ಸಹಕಾರ ಕೊಡ್ತಾಯಿದೆ. ನನ್ನ ಉದ್ದೇಶ ಏನಪ್ಪ, ಮುಂದಿನ ದಿನಗಳಲ್ಲಿ ಆಡಂಬರ ಮದುವೆ ನೋಡ್ತೇನೆ ಭಾಳ ದೇಶಕ್ಕೆ ಪ್ರತಿಷ್ಠೆಗಳು ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತ ಅಲ್ಲೇ ಸಹ ಸಾಲ ಮಾಡ್ಯಾರು ಮದುವೆ ಮಾಡಬೇಕಂತ ಹೇಳಿ ಸಾಲ ಮಾಡಿ ಬದಲಾಯಿಸಿದಾಗ ಅವನಿಗೆ ಮದುವೆ ಮಾಡಪ್ಪ, ನಾವು ಆರ್ಥಿಕ ಮದುವೆ ಮಾಡ್ತೀನಿ. ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಭಾವೈಕ್ಯತೆ ಕಾರ್ಯಕ್ರಮವಾಗಿ ಏರ್ಪಡಿಸಿತ್ತು. ಹಿಂದೂ ಮುಸ್ಲಿಂ ಸೇರಿದಂತೆ ಇತರೆ ಧರ್ಮದ ನವ ಜೋಡಿಗಳಿಗೂ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಯಾಸಿನ್ ಜವಳಿಯವರ ನೂತನ ದಂಪತಿಗಳಿಗೆ ಬಂಗಾರದ ತಾಳಿ, ಗುಂಡು ಹಾಗೂ ಬೆಳ್ಳಿಯ ಕಾಲುಂಗರ ಜೊತೆ ನವ ದಂಪತಿಗಳಿಗೆ ವಸ್ತ್ರಗಳು ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನೆಂದರೆ ಏಕಕಾಲಕ್ಕೆ ಸರ್ವ ಧರ್ಮಗಳ ಸಂಪ್ರದಾಯಗಳೊಂದಿಗೆ ಮಾಂಗಲ್ಯ ಧಾರಣೆ ಮಾಡಿಸಿದರು. ಇದೇ ರೀತಿ ಪ್ರತಿ ವರ್ಷವೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಮಾಡುವುದಾಗಿ ಯಾಸಿನ್ ಜವಳಿ ಘೋಷಿಸಿದರು. ಮುಂದಿನ ಬಾರಿ ನವ ದಂಪತಿಗಳಿಗೆ ತಾಳಿ ಕಾಲುಂಗರದ ಜೊತೆಗೆ ಸಂಸಾರಕ್ಕೆ ಬೇಕಾದ ಅಡುಗೆ ಪಾತ್ರೆಗಳು, ಪೀಠೋಪಕರಣಗಳು, ಮಂಚ ಸೇರಿದಂತೆ ಇತರೆ ವಸ್ತುಗಳನ್ನು ಕೊಡಲಾಗುವುದು ಎಂದು ಯಾಸಿನ್ ಜವಳಿ ಅವರು ಅಸೋಸಿಯೇಷನ್ ಗ್ರೂಪ್ ಅಧ್ಯಕ್ಷರು ಹೇಳಿದರು. ಮದುವೆ ಮಾಡಿ ನೋಡಿ ಮನೆ ಕಟ್ಟಿ ನೋಡಿ ಎನ್ನುವ ಮಾತಿಗೆ ಅರ್ಥವೇ ಎನ್ನು ಬದಲಾಯಿಸಿದ ಸಾಮೂಹಿಕ ಮದುವೆ ಮಾಡಿ ನೋಡಿ ತೋರಿಸಿದರು ವಿಜಯಪುರ ಯಾಸಿನ್ ಜವಳಿಗೆ ಅವರು. 4 सोने के मनके और उनको क्या बोलते हैं उसके पैर में के जोड़वे, उनके दूल्हा दुल्हन को शादी के कपड़े, ये सब देकर उनको खाने का, जितने भी लोग रहे उनको खाने का इंतज़ाम करके उनके शादियों का पूरा शादी, हर धर्म की शादी उनके धर्म के हिसाब से शादी करके दिए हैं. 15 से 20 हज़ार लोगों का खाने का इंतजाम करें. यहाँ पे लोग तो 30-40 हज़ार लोग जमा हुए हैं. उसमें से कितने पहले ही बोला, मैं स्टेज पे जब बोला तो मैं 20 हज़ार लोगों का तक खाने का इंतज़ाम हुआ है. मैं भी नहीं सोचा था कि यहाँ पे
30,000 40,000 लोग जमा होंगे बोल के मैं भी नहीं सोचा था। चलो अल्हम्दुलिल्लाह अच्छी बात है कि सबको कोई दिक्कत नहीं हुई, कोई परेशानी भी नहीं हुई, किसी की चीज़ की कमी नहीं हुई, सबका काम हुआ है। सब अच्छे आराम से अपने अपने घर जाएं, खाना खा के जाएं, यही मैं यहाँ पे। और 2019 में ही नवंबर दिसंबर में फिर से जोड़ी सोशल ग्रुप वाले ये सामूहिक युवा के नोंदनी का काम, फिर बुकिंग कर लेने का काम शुरू करेंगे। और जनवरी में फिर शादियाँ होंगी, सर्वधर्म की शादियाँ होगी इंशाअल्लाह। अच्छे इससे भी बड़े पैमाने पे होंगी और इंशाअल्लाह इससे भी ज़्यादा जोड़े होंगे। हमारे चेयरमैन माफ कादरी मुशरिफ साहब और उनके भाई जो बीजापुर के फर्स्ट मेयर माजी मेयर हैं सज्जाद-ए-पिरा मुशरिफ साहब, जो इस अंजुमन मैदान में करने के लिए हमारी बहुत सारी मदद की है, उनका मैं तहे दिल से शुक्रिया अदा करता हूँ। कितनी शादियाँ हुई टोटल? यहाँ पे 34 शादियाँ हुए हैं, इसमें से 5 मुस्लिम्स हैं और 29 हिंदू भाइयों के। कितने लोगों ने नाम ये किया था आपके इसमें? इसमें काम लोगों का नाम तो तकरीबन 80 लोगों के नाम बुकिंग हुए थे। उसमें से अभी ऑफिसर जो रहते हैं ना, वो भी अपना काम करे हैं, उनको भी गलत बोलने का नहीं बोल सकते, क्योंकि उनके आदेश रहता है, एक रूल्स है उसे। अगर थोड़े लोगों का 2 दिन कम था, 3 दिन कम था, 8 दिन कम था, ऐसे होने से बहुत रिजल्ट हुए हैं। अगर अगले बार नवंबर दिसंबर में आप जब बुकिंग करने के लिए आएंगे तो पूरे डॉक्यूमेंट्स 18 बरस ख़त्म हुए सो और 21 ख़त्म हुए सो डॉक्यूमेंट्स लेके आए, इंशाअल्लाह फिर से शादियाँ का प्रोग्राम चलेगा। आज जो यासीन जोड़ी ग्रुप और अली मजीद ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇವತ್ತು ಬಿಜಾಪುರ ಐತಿಹಾಸಿಕ ನಗರದಲ್ಲಿ ನಡೆದಿದೆ. ಎಲ್ಲ ಧರ್ಮದವರು ಇವತ್ತು ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿದರು. ಇದೊಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ, ಒಳ್ಳೆಯ ಸಂಘಟನೆಯನ್ನು ಮಾಡಿದ್ದಾರೆ. ಬಿಜಾಪುರ ನಗರ ಜಿಲ್ಲೆಗೆ ಇದು ಭಾಳಷ್ಟು ಅವಶ್ಯಕವಾದಂಥ ಕಾರ್ಯಕ್ರಮ ಇದ್ದುದರಿಂದ ಇದು ನಡೆದಿದ್ದು ಒಂದು ಸಂದೇಶ ಬಿಜಾಪುರ ನಗರದಲ್ಲಿ ಒಳ್ಳೆಯ ಸಂದೇಶ ಇವತ್ತು ಹೋಗಿದೆ ಅನ್ನುವಂಥ ಮಾತನ್ನು ಕೂಡ ಸಂಘ ಹೇಳಿದ್ದಾರೆ. ಜೋಗಿ ಶಿವಸೇನೆ ಗ್ರೂಪಿಂದ ಸರ್ವಧರ್ಮ ಸಾಮೂಹಿಕ ಮದುವೆ ಯಾಸೀನ್ ಸೋಷಿಯಲ್ ಗ್ರೂಪ್ ವತಿಯಿಂದ ನಾವು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. इधर किस्मत वालों को मिलती है, यहाँ पे मंडप पे शादी मुझे मिली है, मैं बहुत खुश हूँ इससे। अच्छा इससे तो कोई गरीब जो है, मेरे जैसे गरीब लड़कियाँ और इधर शादी कर सकती हैं। यासीन जोड़ी उनको क्या बोलना चाहते हैं? उनको बेस्ट विशेष क्या देना चाहते हैं? और ये लोगों के लिए बहुत बड़े हाँ ये लोग कर रहे हैं ना, ये लोग बहुत अच्छा काम कर रहे हैं, एक दूसरे को मिला रहे हैं, एक उनकी नया ज़िंदगी कर रहे हैं। तो उनकी यही दुआ करते हैं कि उन लोग को सही सलामत ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶಾರದಾ ನಾಯಕ್ ಮೇಡಮ್ ಅವರನ್ನ ಸೀಮಾ ಮೇಡಮ್ ಅವರು ಸನ್ಮಾನಿಸಬೇಕಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪ್ರತಿಭಾ ತೆಗ್ಗಿ ಮೇಡಮ್ ಅವರನ್ನ ಸಹಿತ ಸೀಮಾ ಮೇಡಮ್ ಅವರು ಸನ್ಮಾನಿಸಬೇಕಂತ. एक मिनट इधर देखिए, इधर देखो। राइट साहब शेख गवाह मौला अली दादा पीर इनामदार, गवाह जो है दूसरे गवाह गौस पीरा ख्वाजा अमीन फिजादे, उनकी एक वकील के वकालत से 2 गवाही की गवाहों से आपके निकाह में खैर निसार हो गया कि आपने कबूल किया? क्या आपने कबूल किया? आपने कबूल किया? एक मिनट एक मिनट पहला हो गया। यासीन भाई हमारे निकाह में मदरसा मुजावर मोहम्मद अली अब्दुल रज़ा काजी गवाह अव्वल है, मुख्तार शरीफ गवाह 2 है, नज़ीर हुसैन उबुल शाह, इनके वकील की वकालत से 2 गवाह की गवाह से आपके निकाह में तस्मिया भी कुछ है कि आपने कबूल किया? आपने कबूल किया?
जनाब दूल्हे मियां तौफीक साहब और निकामी हुसैन बादशाह के दफ्तर में कप्तान अमीर शाहीन को वकील है रियाज अहमद साहब महियुद्दीन साहब मस्तान साहब जागीरदार फोन आता त्याच्यानं ಭೇಟಿ ಆಗ್ಬೇಕಾಗ್ಯಾವ್ರಿ ಸಾವಿರ ಅವ್ರಿಗೆ ಭೇಟಿ ಅವ್ರು ಬರ್ತಾರೆ ಎಲ್ಲ ಹೊರಗೆ ಪರಮ ಪೂಜ್ಯರಿಗೆ ಜವಳಿ ಗ್ರೂಪ್ ಅಸೋಸಿಯೇಷನ್ ಪರವಾಗಿ ಗ್ರಾಮದ ಹೃದಯ ಭಾಗಕ್ಕೆ ಬರುತ್ತಿದ್ದೇವೆ. ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಸಂಪ್ರದಾಯಂತೆ ವಿಧಿ ವಿಧಾನದಂತೆ ಮದುವೆ ಕಾರ್ಯಕ್ರಮವನ್ನು ಧರ್ಮಗುರುಗಳು ಇದೀಗ ನಡೆಸಿಕೊಡ್ತಾ ಇದ್ದಾರೆ. ಜಯ ಮೃತ್ಯುಂಜಯ. ಮೇಡಮ್ ರೀ ಒಂದ್ ಮಿನಿಟ್ ತಡ್ರಿ. ನವಜೋಡಿಗಳ ಈ ಅಕ್ಷತ रोपणे क्योंकि कार्रवाई करने में आसानी होगी. से गुजारिश है कि जोड़े ये तीसरा जोड़ा है और चौथा जो है मोहम्मद आलम इस्माइल जमादार खैरुन्निसा कासिम पिरजादे, ये चौथा जोड़ा है. 4 जोड़े अंदर हैं और उनके वकील और गवाह जो जिम्मेदार हैं वही अंदर है. बाकी के जो है लोग तौफीक जागीरदार इनके जो जिम्मेदार हैं, दूल्हे के जो जिम्मेदार हैं वो थोड़ा सा स्टेज पर आ जाए. ಆಗಮಿಸಿರುವಂತಹ ಎಲ್ಲ ನಮ್ಮ ಜೋಡಿಗಳಿಗೂ ಹಾಗೂ ಬಂಧು ಬಳಗದವರಿಗೆಲ್ಲರಿಗೂ ಕೂಡ ಸ್ವಾಗತ ಕೋರುತ್ತಾ, ಅಲ್ಲಿ ಕೂಡಲು ಸರಿಯಾದ ಒಂದು ಕುರ್ಚಿ ವ್ಯವಸ್ಥೆ ಇರುತ್ತದೆ. ಆದ ಕಾರಣ ತಾವೆಲ್ಲ ಆ ಚೇರ್ ಮೇಲೆ ಕುಳಿತುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಹಲವಾರು ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲರೂ ಈ ಒಂದು ವೇದಿಕೆ ಒಳಗೆ ಕುಳಿತುಕೊಂಡು ತಗೋಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಿದ್ದೇವೆ. ಅಣ್ಣ ಈ ಕಡೆ ನೋಡು ಕೇಳ್ಕೊಳ್ತೇನೆ. ಸರಿ ಮೇಡಮ್ ಸರಿ ಅಜ್ಜಿ ಅಕ್ಕೋರು ಅಕ್ಕವು ಈಗ ನೋಡಕ್ಕ ಸ್ವಲ್ಪ ಸರಿ ಮೇಡಮ್ ಸರಿಯಪ್ಪ. ಬಿಜಾಪುರ ಜಿಲ್ಲೆಯ ಹಲವಾರು ಗ್ರಾಮಗಳಿಂದ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಹಲೋ
7 ದಿಕ್ಕುಗಳ ಸಾಕ್ಷಿಯಾಗಿ 7 ಹೆಜ್ಜೆಗಳ ಹಾಕುತ್ತಾ 6 ಋತುಗಳ ಸಾಕ್ಷಿಯಾಗಿ ಸ್ವಾಗತ ಸುಸ್ವಾಗತ. ಜೊತೆ ಆಗಮಿಸಿರುವ ಕುಟುಂಬ ಪರಿವಾರದ ದಯಮಾಡಿ ಆ ಜೋಡಿಗಳನ್ನ ಕೂರಿಸಿ ದಯಮಾಡಿ ಇಲ್ಲಿ ಕೂಡಲು ಚೇರ್ ವ್ಯವಸ್ಥೆ ಇರುತ್ತದೆ. ಆದ ಕಾರಣ ತಾವೆಲ್ಲ ಚೇರ್ ಮೇಲೆ ಕುಳಿತುಕೊಳ್ಳಬೇಕು ತಮ್ಮಲ್ಲಿ ವಿನಂತಿ. ದಯಮಾಡಿ ಯಾರು ಅಲ್ಲಿ ಗದ್ದಲ ಮಾಡಬಾರ್ದು. ದಯಮಾಡಿ ನಮ್ಮ ಜೋಡಿಗಳನ್ನು ಬಿಟ್ಟು ಕುಟುಂಬ ಪರಿವಾರದವರು ಹೊರಗಡೆ ಬರಬೇಕಾಗಿ ತಮ್ಮಲ್ಲಿ ಕೆಳಗಡೆ ವಿನಂತಿ. ದಯಮಾಡಿ ಸಹಕರಿಸಬೇಕು. ತಾವೆಲ್ಲರೂ ತಮಗಾಗಿ ಕುಳಿತುಕೊಳ್ಳುವ ಒಂದು ಚೇರ್ ಒಂದು ವ್ಯವಸ್ಥೆ ಮಾಡಲಾಗಿದೆ. ತಾವೆಲ್ಲ ಅಲ್ಲಿ ಕುಳಿತುಕೊಂಡು ಈ ಒಂದು ಬಹಳ ಅವಶ್ಯಕತೆ ಅದು. ಬಹಳ ಸರಳ ಸೂತ್ರವನ್ನ ಕೆಲವೊಂದು ಜನ ರಾಜಕಾರಣಿಗಳು ಮಾಡ್ಕೊಂಡ್ಬಿಟ್ರ. ಒಂದ್ ಧರ್ಮಕ್ಕೆ ಬೈದು ಬಿಟ್ರೆ ಆಯ್ತು, ಅವ್ರು ಒಂದ್ ಕಡೆ ಆಗ್ತಾರೆ, ಇವ್ರು ಒಂದ್ ಕಡೆ ಆಗ್ತಾರೆ, ನಾನು ರಾಜಕಾರಣ ಮಾಡ್ಕೊಂಡು ಹೋಗ್ತೀನಿ ಅನ್ನುವಂತ ಜನರ ಮಧ್ಯದೊಳಗ ಎಲ್ಲರನ್ನ ಕೂಡಿಸುವ ಸೂಜಿ ಅಂತ ರಾಜಕಾರಣಿಗಳ ಅಗತ್ಯತೆ ಇದೆ. ಅದಕ್ಕೆ ಇದೇ ವೇದಿಕೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಸಚಿವರಾದ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರು, ನಮ್ಮ MLC ಆದ ಅರುಣ್ ಶಾಪೂರ್ಜಿ ಅವರು, ಬಿಜಾಪುರ ನಗರದ ಫಸ್ಟ್ ಮೇಯರ್ ಸಜ್ಜಾದೆ ಮುಶ್ರೀಫ್ ಅವರು, MC ಮುಲ್ಲಾ ಅವರು, ವೇದಿಕವಾಗಿ ಇದ್ದವರು ಎಲ್ಲರಿಗೆ, ನಮ್ಮ ಬಿಜಾಪುರ ನಗರದ ಮೇಯರ್ ಅವರಿಗೆ, ಇವರೆಲ್ಲರಿಗೆ ನನ್ನ ಕಡೆಯಿಂದ ಧನ್ಯವಾದ ಅಂತೇಳಿ ಹೇಳಕ ಇಚ್ಛಪಡ್ತೀನಿ. ಕೆಲವೇ ನಿಮಿಷಗಳಲ್ಲಿ ನಡೀತಾ ಇದೆ. ದಯಮಾಡಿ ವೇದಿಕೆಯ ಮಧ್ಯದಲ್ಲಿ, ವೇದಿಕೆಯ ಮುಂಭಾಗದಲ್ಲಿ ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದ್ದೀರಲ್ಲ, ದಯವಿಟ್ಟು ಖಾಲಿರುವಂತ ಕುರ್ಚಿಗಳಲ್ಲಿ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕನ್ನುವಂತ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ದಯಮಾಡಿ ಈ ಕಾರ್ಯಕ್ರಮ ಸರಳಿತವಾಗಿ ಸುಲಭವಾಗಿ ನಡೆಯೋದಕ್ಕೆ ಮಾಡ್ತಾ ಇದ್ದೀವಿ. ಹಿರಿಯರು ಮತ್ತು ಸಂಘಟನಾಕಾರರಾಗಿರುವಂತಹ ಬಾಬಾ ಚೌಧರಿ ಸಾಹೇಬ್ ಅವರನ್ನ ಸಹಿತ ನಾವು ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ಆ ಕಡೆ ಈ ಕಡೆ ಕ್ಯಾಮ್ರಾ ಕಡೆ ಸ್ವಲ್ಪ ಈಗ ಇತ್ತ ಬರ್ರಿ. ವೇದಿಕೆ ತಮಗೆ ಕೈಗಳಲ್ಲಿ ವೇದಿಕೆ ಗುರುಮಠ PSS ಅಂತ